ಶಿವಮೊಗ್ಗ ಜಿಲ್ಲಾದ್ಯಂತ ವರುಣನ ಆರ್ಭಟ ಮುಂದುವರೆದಿದ್ದು, ಸಂಸದ ಬಿವೈ ರಾಘವೇಂದ್ರ ಅವರು ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ನೀಡಿದ ಬೇಡಿಕೆಗಳಿಗೆ ಬೆಂಬಲ ಸೂಚಿಸಿದರು. ಹಾಗೂ ಮಳೆ ಹಾನಿ ಬಗ್ಗೆ ಸರ್ಕಾರ ಪರಿಹಾರ ನೀಡುವಾಗ ವಾಸ್ತವಾಂಶಗಳ ಆಧಾರದ ಮೇಲೆ ಪರಿಹಾರ ನಿಗದಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಆಗ್ತಾ ಇದೆ. ನಿನ್ನೆ ಸೊರಬ ತಾಲೂಕು ಸಾಗರ ಕ್ಷೇತ್ರ ನಮ್ಮ ನಿಕಟಪೂರ್ವ ಮಂತ್ರಿಗಳಂತ ಕುಮಾರ್ ಮಗ ನಾವು 10-12 ಸ್ಪಾಟ್ಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಭತ್ತ ಬಿತ್ತನೆ ಏನು ಮಾಡಿದ್ದಾರೆ, ಈಗಾಗಲೇ ನೀರಲ್ಲಿ ಮುಳುಗಿ ಹೋಗಿದೆ. ಇನ್ನೊಂದು 3-4 ದಿನ ಹಾಗೆ ಇದ್ರೆ ಕೊಳ್ತು ಹೋಗುತ್ತೆ. ವಿಚಿತ್ರವಾದಂಥ ಒಂದು ಪರಿಸ್ಥಿತಿ ಇದೆ ಮಲೆನಾಡು ಭಾಗದಲ್ಲಿ. ಹಾಗೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ದಯಮಾಡಿ ಆದಷ್ಟು ಬೇಗ ನಮ್ಮ ಕೃಷಿ ತೋಟಗಾರಿಕೆ ಜಂಟಿ ಸರ್ವೆಯನ್ನು ಮಾಡಿ ಏನು ಹಾನಿಯಾಗಿದೆ ಅದನ್ನು ಬೇಗ ಪಟ್ಟಿಯನ್ನು ಮಾಡಿ ರೈತರಿಗೆ ವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಬೇಕು. ಇದು ಒಂದು. ಎರಡನೇದು ತಮಗೆ ಗೊತ್ತಿರ್ಬೋದು, ಹಿಂದೆ ಗೌರವಂತ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಳೆಗಾಲದಲ್ಲಿ ನೆರೆಹಾವಳಿ ಬಿದ್ದಂಥ ಮನೆಗೆ NDRF ನಾಮ್ಸು 1.25 ಲಕ್ಷ ರೂಪಾಯಿ ಇದ್ರೂ ಕೂಡ 3.25 ಲಕ್ಷ ರಾಜ್ಯ ಸರ್ಕಾರದ SDRF ಇದರಿಂದ ಜೋಡಿಸ್ಕೊಟ್ಟು 5 ಲಕ್ಷ ರೂಪಾಯಿ ಒಂದು ಮನೆ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ತಂದಿದೆ. ನಮ್ಮ ದೌರ್ಭಾಗ್ಯ ಇವತ್ತಿನ ಸರ್ಕಾರ ಇದು ಕೇವಲ 1.25 ಲಕ್ಷಕ್ಕೆ ಮಾತ್ರ ಸೀಮಿತ ಮಾಡಿದೆ. ಮತ್ತೆ ದಾಖಲೆ ಇಲ್ಲದಂಥ ಮನೆಗಳು ಕುಸಿದ್ರು ಕೂಡ ಅದಕ್ಕೆ 1 ಲಕ್ಷ ಆದರೂ ಕೊಡಬೇಕು ಅಂತೇಳಿ ಕಾನೂನನ್ನು ತಂದಿದ್ರು. ಉದಾಹರಣೆಗೆ ಒಂದು ಮಳೆ ಬಂದಿದೆ, ಮನೆ ಗಟ್ಟಿಯಾಗಿ ನಿಂತ್ಕೊಂಡಿದೆ, ಆದರೆ ಗೋಡೆ ಪೂರ್ತಿ ನಿಂದಿದೆ. ಇವತ್ತು ಇನ್ಸ್ಪೆಕ್ಷನ್ ಹೋದಾಗ ಮನೆ ನೋಡೋಕ್ಕಿರುತ್ತೆ, ನಾಳೆ ಗೋಡೆ ಕುಸಿದು ಬೀಳುತ್ತೆ. ಬರೀ ಗೋಡೆ ಬಿದ್ದು ದುಡ್ಡು ಕೊಡೋಕೆ ಹೋದ್ರೆ ಒಂದು ಮನೆ ಗೋಡೆ ಬಿದ್ದಾದ್ಮೇಲೆ ಪೂರ್ತಿ ಕಟ್ಟಬೇಕಾಗತ್ತೆ. ಅರ್ಧಂಬರ್ಧ ದುಡ್ಡು ಕೊಟ್ಟರೆ ಮನೆ ಕಟ್ಟಕ್ಕಾಗಲ್ಲ. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಬಡವರ ಒಂದು ಸಮಸ್ಯೆ ಇರ್ಬೋದು, ಜಾನುವಾರುಗಳು ಕೊಚ್ಕೊಂಡು ಹೋಗಿದ್ದಾವೆ. ಹಾಗೆ ಸರ್ಕಾರ ಆದಷ್ಟು ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ನಿನ್ನೆ ಸಂಜೆ ನನ್ನೆಲ್ಲ ಆ ಪ್ರವಾಸನ ಮುಗಿಸ್ಕೊಂಡು ಸಂಜೆ ಗೌರವಿತ ನಮ್ಮ ಶಿವಮೊಗ್ಗ ಸಾಗರ AC, ನಮ್ಮ DC ಇತರ ಅಧಿಕಾರಿಗಳ ಜೊತೆಗೆ ನಾನು ನಿನ್ನೆ ಒಂದು ಏನು ಪ್ರವಾಸ ಮಾಡಿದ್ದೆ ನಿನ್ನೆ ನೆರೆಹಾವಳಿ ಭಾಗದಲ್ಲಿ ವರದಿಯನ್ನು ಕೂಡ ಕೊಡೋ ಕೆಲಸ ಮಾಡಿದ್ದೇನೆ. ಅದಕ್ಕೆ ಇದನ್ನು ಸೆಷನ್ ಮುಗಿಸ್ಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಚುನಾಯಿತ ಈ ರೈತರ ಕಡೆಗೆ ಗಮನ ಹರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ.